ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಮಕರ ರಾಶಿಗೆ ವಿಪರೀತ ರಾಜಯೋಗ ಈ ವಾರ ತುಂಬ ಬ್ಯೂಟಿಫುಲ್. 2 ಥರದ ಯೋಗ. ಒಂದು ಗುರು ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ, ಒಂದು ರಾಶಿಗೆ ಗುರು ದೃಷ್ಟಿ ವ್ಯಯಸ್ಥಾನವನ್ನು 2ನೇ ಮನೆ ನೋಡೋದ್ರಿಂದ ತುಂಬ ಲಾಭ ಆಗುತ್ತೆ. ಒಂದು ಕಾನೂನು ರೀತಿಯಲ್ಲಿ ಲಾಭವನ್ನು ಕೊಡುತ್ತೆ, ಮತ್ತು ಇನ್ನೊಂದು ದುಡ್ಡನ್ನು ಕೊಡುತ್ತೆ. ಗುರು ರಾಶಿ ನೋಡಿದರೆ ಕಟಕ ರಾಶಿಯಿಂದ ಮಕರ ರಾಶಿ ನೋಡಿದರೆ ಕಾನೂನು, ಕೋರ್ಟು, ಕೇಸು, ಮಕ್ಕಳು, ಮದುವೆ ಆಗೋದೆಲ್ಲ ಭಾಗಿಸಿಗುತ್ತೆ. ಗುರು ಧನಸ್ಥಾನ ನೋಡಿದ್ರೆ ಕುಟುಂಬದಲ್ಲಿ ಯಾರು ಸಕಲ ಸಂಪತ್ತು ಐಶ್ವರ್ಯ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಕುಂಭ ರಾಶಿ ಧನಸ್ಥಾನ ನೋಡೋದ್ರಿಂದ ರಾಹು ಮೇಲೆ ಗುರು ನೋಡೋದ್ರಿಂದ ತುಂಬ ಬೆನಿಫಿಟನ್ನು ಕಾಣ್ತಾ ಹೋಗ್ತೀರ. ಅದೇ ಥರ ಗುರು ಬಂದು ಮಕರ ರಾಶಿಗೆ ವ್ಯಯಸ್ಥಾನ ನೋಡ್ತಾರೆ. 100% ಆ ಒಂದು ಮನೆಯನ್ನು ನೋಡ್ತಾ ಹೋಗ್ತಾರೆ. ಅದು ತುಂಬ ನಿಮಗೆ ಲೈಫಲ್ಲಿ ತುಂಬ ದೊಡ್ಡ ಬೆನಿಫಿಟನ್ನು ಕೊಡುತ್ತೆ. ಮಕರ ರಾಶಿಗೆ ಗುರು 6ನೇ ಮನೇಲಿದ್ದರೂ ಒಳ್ಳೆಯದು, 7ನೇ ಮನೇಲಿದ್ದರೂ ಒಳ್ಳೆಯದೇ. ಮಕರ ರಾಶಿಗೆ 2 ಥರ ಬೆನಿಫಿಟ್ ಇದೆ ನಾನು ನೋಡಿರೋ ಪ್ರಕಾರ. ಮಕರ ರಾಶಿಗೆ ಯೋಗಕಾರಕ ಆಗಿರುವಂಥ 2ನೇ ಮನೇಲಿ ರಾಹು ಗ್ರಹ. ರಾಹು ಒಂಥರ ನೀವು ಭಯ ಪಡಿಸ್ತಾನೆ, ಆದರೆ ಭಯ ಪಡಬೇಡಿ, ತುಂಬ ಇಂಪ್ರೂವ್ಮೆಂಟ್ ಆಗಿ. ಹಾಗಾಗಿ ನಾಗರಕಲ್ಲನ್ನು ಆರಾಧಿಸ್ತೀವಿ. ಶನಿ ಗ್ರಹ 3ನೇ ಮನೇಲಿದ್ದಾನೆ. ಶನಿ ರಾಶಿ 3ನೇ ಮನೇಲಿದ್ದಾಗ ಮಕರ ರಾಶಿಗೆ ಫ್ರೆಂಡ್ಸು ಏರುಪೇರು ಆಗೋದು, ತುಂಬ ಡಿಸ್ಟರ್ಬ್ ಆಗೋದು, ತಮ್ಮಂದಿರು ಭಾಳ ವಿಶೇಷ ಅವರಿಂದ ಡಿಸ್ಟರ್ಬ್ ಆಗೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೀವು ಮಕರ ರಾಶಿಗೆ ಶನಿ ರಾಶಿಗೆ ಅಧಿಪತಿ ಆಗಿರುವಂಥ ತುಂಬ ಪವರ್ಫುಲ್ ಆಗಿದ್ದ ಮಕರ ರಾಶಿಗೆ ಯೋಗ ಕೊಡುವಂಥ ಗ್ರಹ ಬಂದು ಕುಜ ಗ್ರಹ 11ನೇ ಮನೇಲಿದ್ದಾನೆ. ಅದೇ ಥರ ಸೂರ್ಯ ಗ್ರಹನೂ ಕೂಡ 11ನೇ ಮನೇಲಿದ್ದಾನೆ, ಬುಧನೂ 11ನೇ ಮನೇಲಿದ್ದಾನೆ, ಶುಕ್ರ 11ನೇ ಮನೇಲಿದ್ದಾನೆ, ಕೇತು ಗ್ರಹ ಒಬ್ಬನೇ ಆಗಿರ್ತಾನೆ. ಮಕರ ರಾಶಿಗೆ ಈ ವಾರದಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದಂಥ ನಕ್ಷತ್ರ 5ನೇ ತಾರೀಕುವರೆಗೂ ಪುನರ್ವಸು ವೈಶಾಖ ಪೂರ್ವಭದ್ರ ನಕ್ಷತ್ರ ಆಗುತ್ತೆ. ಆದರೆ 5ನೇ ತಾರೀಕು ನಂತರ ನೀವು ಸಂಜೆ ನಂತರ ನಿಮಗೆ ಪುನರ್ವಸು ವೈಶಾಖ ಪೂರ್ವಭದ್ರ ಆಗಲ್ಲ. ಆದರೆ ಬಹಳ ವೈಬ್ರೇಷನ್ 6ನೇ ತಾರೀಕು 7ನೇ ತಾರೀಕು ಅದಾಗಲ್ಲ, ಅಲ್ಲಿವರೆಗೂ ತುಂಬ ಚೆನ್ನಾಗಿದೆ. ಈ ವಾರ ತುಂಬ ಕೇರ್ಫುಲ್ ಆಗಿರೋದು. ಈ ವಾರದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ಅಂದರೆ ನೀವು ಮಕರ ರಾಶಿಯರು ಯಾವ ನಕ್ಷತ್ರದ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು, ಯಾವ ರಾಶಿಯ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು. ಅಂದರೆ ಒಂದು ಅರ್ಥ ಮಾಡ್ಕೋಬೇಕು, ಮಕರ ರಾಶಿಗೆ ಬದ್ಧ ವೈರಿ ಆಗಿರುವಂಥ ನಕ್ಷತ್ರಗಳು ಯಾವುವು ಅಂದರೆ ನೀವು ಬರೆದಿಕ್ಕಲಿ. ಒಂದು ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೆ ತುಂಬ ಆಘಾತವನ್ನು ಅನುಭವಿಸ್ತೀರ. ಮತ್ತು ಇದೇ ನಕ್ಷತ್ರದಲ್ಲಿ ಹುಟ್ಟಿದವರು ನೀವು ತುಂಬ ಏನಾದ್ರು ವ್ಯವಹಾರವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ, ಅವರಿಂದ ನೀವು ದುಃಖವನ್ನು ಕೂಡ ಅನುಭವಿಸ್ತೀರ. ನಿಮಗೆ ತುಂಬ ಪವರ್ಫುಲ್ ಆಗಿರುವಂಥ ನಕ್ಷತ್ರ ಯಾವುದಪ್ಪ ಅಂದರೆ, ಒಂದು ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಬೇಕು ಈ ವಾರದ ಮಕರ ರಾಶಿ ಅಂದರೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಬಹಳ ವೈಬ್ರೇಷನ್ ನಕ್ಷತ್ರ ಅಂದರೆ ಒಂದು ಕೃತಿಕ ಉತ್ತರ ಉತ್ತಾಶ ನಕ್ಷತ್ರ ಆಗಿಬರುತ್ತೆ. ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರ ಆಗುತ್ತೆ. ಈ ರಾಶಿಯಲ್ಲಿ ಕೆಲಸವನ್ನು ಮಾಡಿ ಮಕರ ರಾಶಿಯವರಿಗೆ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ. ಈ ವರ್ಷದಲ್ಲಿ ಮುಂದೆ ಬ್ಲ್ಯಾಕ್ ಹಾಕ್ಬೇಡಿ ಅಂತ ಹೇಳ್ತಾರೆ, ಆದರೆ ಬ್ಲ್ಯಾಕ್ ಆಗುತ್ತೆ. ಆದರೆ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಮಕರ ರಾಶಿ ಅಧಿಪತಿನೇ ಬ್ಲ್ಯಾಕ್ ಆಗ್ತಾನೆ ಶನಿ ಗ್ರಹ. ಆದರೂ ಕೂಡ ಈ ವಾರದಲ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಅವಾಯ್ಡ್ ಮಾಡಿ. ಮತ್ತು
ಲೈಟು ನೀಲಿನ ಅವಾಯ್ಡ್ ಮಾಡಿ. ಎಲ್ಲೋ ಮತ್ತು ನೀಲಿನ ಎರಡನ್ನು ಒಟ್ಟಿಗೆ ಹಾಕಿದರೆ ನಿಮಗೆ ಆಘಾತವನ್ನು ತಂದುಕೊಡುತ್ತೆ. ಆದ್ದರಿಂದ ನೀವು ರೆಡ್ಡು, ಹಸಿರು, ವೈಟು ತುಂಬ ಬ್ಯೂಟಿಫುಲ್ ಬಣ್ಣ ಆಗುತ್ತದೆ. ಮಕರ ರಾಶಿಗೆ ತುಂಬ ಬ್ಯೂಟಿಫುಲ್ ಟೈಮು, ಅದ್ಭುತವಾದ ಟೈಮು. ಮಕರ ರಾಶಿಗೆ ಒಳ್ಳೆಯದಾಗಲಿ.